ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿಜಿ. ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಿ ಲಿಸ್ಟ್ನಲ್ಲಿದ್ದಾರೆ. ಅವ್ರಿಗೆ ಅವಕಾಶ ಕೊಡಬೇಕು ಅಂತೀರಾ ಬೇಡ? ಅವ್ರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅನ್ಸುತ್ತೆ. ಅವ್ರು ನೋಡಿದ್ರೆ ಏನು ಕೆಲಸ ಮಾಡಲ್ಲ ಅನ್ಸುತ್ತೆ. ಶ್ಯೂರಿಟಿ ಇನ್ನ ಬರಬೇಕು. ಸೊ ಅದರದ್ದು ಒಂದ್ ಸ್ವಲ್ಪ ಆಳ ಅಗಲ ಅನ್ನೋದು ಅವ್ರಿಗೆ ಇನ್ನ ಅರಿವು ಬಂದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ಸಿನ ತುಂಬಾ ವರ್ಷದಿಂದ ಇದ್ದಾರೆ. ತುಂಬಾ ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟೀಸ್ ನೋಡಿಲ್ಲ. ಸ್ಟೇಟ್ ಗೌರ್ಮೆಂಟ್ ಫ್ರೀ ಅಂತ ಕೊಟ್ಬಿಟ್ಟು ಡೆವಲಪ್ಮೆಂಟ್ ತುಂಬಾ ನಿರ್ಲಕ್ಷ್ಯ ಮಾಡಿ ಬೇಕಾದವ್ರು ಕೊಡ್ಲಿ, ಇರೋರಿಗೆ ಏನ್ ಬೇಕು. ನೋ ಕಮೆಂಟ್ಸ್. ಸೆಲೆಕ್ಷನ್ ಆಗ್ಬಿಟ್ಟು ಆಲ್ಮೋಸ್ಟ್ 6-7 ತಿಂಗಳು ಆಗ್ತಾ ಬಂತು, ಏನು ಡೆವಲಪ್ಮೆಂಟೇ ಇಲ್ಲ. ಇದು ತುಂಬಾ ಲಾಂಗ್ ರನ್ ಅಲ್ಲಿ ಸಸ್ಟೈನ್ ಆಗೋದಿಲ್ಲ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರಬೇಕು, ಹಾಗೇನೆ ಯಾರಾಗಬೇಕು ಮುಂದಿನ ಪ್ರಧಾನಿ, ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬಂದಿರೋದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲಿನ ವ್ಯಾಪ್ತಿಯ ಜನ ಅಥವಾ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಆಬ್ವಿಯಸ್ಲಿ ಮೋದಿ. ಓಕೆ, ಯಾಕೆ ಸರ್ ನರೇಂದ್ರ ಮೋದಿ ಅವರೇ? ಇವಾಗ ಯಾಕಂದರೆ ನಾನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಇದು ಮಾಡೋದು ಆಯಿತಾ, ಆದದ್ರಿಂದ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ಕಂಪನಿ ಇದ್ರದ್ದು ರೆಪ್ಯುಟೇಷನ್ನು, ಆಮೇಲೆ ಅದಕ್ಕೆ ಏನಂತೀವಿ ರೆಕಗ್ನೈಸೇಷನ್, ನಾವು ಯಾವಾಗ ನಾವು ಬೇರೆ ಬೇರೆ ದೇಶದ ಜನರ ಹತ್ರ ಎಲ್ಲ ಮಾತಾಡ್ತಾ ಇರ್ತೀವಿ. ಸೊ ಅವರು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಗೊತ್ತಾಗುತ್ತೆ. ಮುಂಚೆ ಆದರೆ ಈ ಥರ ಇರಲಿಲ್ಲ ಪರಿಸ್ಥಿತಿ. ಮೋದಿಯಿಂದ ನಮಗೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ಒಂಥರ ಇಂಡಿಯಾ ಅಂತ ಒಂದು ರೆಕಗ್ನೈಸ್ ಒಂದು ಬಂದಿದೆ. ಆಮೇಲೆ ಒಂಥರ ಏನಂತ ಅಂದರೆ ಒಂಥರ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ, ನೋಡ್ತಾರೆ. ಅದಕ್ಕೆ ಅದರಿಂದ ನಾನು ಮೋದಿ ಐ ಪ್ರಿಫರ್. ಓಕೆ, ಸೊ ಈಗ ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಿ ರೇಸ್ನಲ್ಲಿದ್ದಾರೆ. ಅವ್ರಿಗೆ ಒಂದು ಪ್ರಧಾನಿಯಾಗಿ ಅಂದರೆ ಅವಕಾಶ ಕೊಡಬೇಕು ಅಂತೀರಾ ಬೇಡ ಅಂತೀರಾ? ಸರ್, ಏನು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಮೆಚ್ಯೂರಿಟಿ ಇನ್ನೂ ಬರಬೇಕು ಸರ್. ಅಂದರೆ ಯಾವುದನ್ನು ಒಂದು ಪಾಯಿಂಟ್ ಅಂತ ತಗೊಂಡಾಗ ಅದ್ರ ಬಗ್ಗೆ ತುಂಬ ಆಳವಾಗಿ ಹೋಗಬೇಕು. ಬಟ್ ಅಲ್ಲಿ ಅವರು ನನಗೆ ಏನನ್ನ ಒಂದು ವಿಷಯದ ಬಗ್ಗೆ ಏನಾದರೂ ಕೇಳಿದಾಗ ಅದು ಸಮಂಜಸವಾಗಿ ಅವರು ಇದು ಕೊಡಲ್ಲ. ಸೊ ಅದರದ್ದು ಒಂದು ಸ್ವಲ್ಪ ಆಳ ಅಗಲ ಅನ್ನೋದು ಅವ್ರಿಗಿನ್ನ ಅರಿವಿಗೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಆದುದರಿಂದ ನಾನು ಐ ಡೋಂಟ್ ಪ್ರಿಫರ್ ರಾಹುಲ್ ಗಾಂಧಿ. ಸರ್, ಈಗ ಪ್ರೆಸೆಂಟ್ ಅಂದರೆ ನೀವು ಮೆಚುರಿಟಿ ಬಗ್ಗೆ ಮಾತಾಡಿದ ಒಂದು ನಿಟ್ಟಿನಲ್ಲಿ ಈಗ ಪ್ರೆಸೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಾಂಗ್ರೆಸ್ಸಿನ ತುಂಬ ವರ್ಷದಿಂದ ಇದ್ದಾರೆ. ಬಟ್ ಆದ್ರೂ ನಾನು ನೋಡ್ದಂಗೆ ಏನಂತೀವಿ ತುಂಬ ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟೀಸು ಅಷ್ಟೊಂದು ನಾವು ನೋಡಿಲ್ಲ. ಸೊ ಯಾವುದನ್ನ ಇವಾಗ ಪಾಕಿಸ್ತಾನ ಇದಾದರೂ ಆಗ್ಬೋದು, ಅವರು ಏನಂತೀವಿ ನಾವು ದೃಢ ನಿರ್ಧಾರ ಅನ್ನೋದಿದೆಯಲ್ಲ, ಅದು ಹೆಂಗೆ ತಗೊತಾರೆ ಅನ್ನೋದು ನಾವು ಇದುವರೆಗೂ ನೋಡಿಲ್ಲ. ಯಾಕೆಂದರೆ ಅವ್ರಿಗೆ ಏನಂತೀವಿ ತುಂಬ ಸ್ಟ್ರಾಂಗ್ ಲೀಡರ್ಶಿಪ್ ಆಗಲಿ ಯಾವುದು ಅನ್ನೋದು ಕೊಟ್ಟಿಲ್ಲ ಅವ್ರಿಗೆ ಇದುವರೆಗೂ. ಅವ್ರು ಮಾಡಿದ್ದ ಅನುಭವ ಅಂದರೆ ಪಾರ್ಟಿಲಿದ್ದಾರೆ, ಸಣ್ಣ ಪುಟ್ಟ ಮಿನಿಸ್ಟರ್ಶಿಪ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಅವ್ರಿಗೆ ತುಂಬ ಉನ್ನತ ಇದು ಕೊಟ್ಟಾಗ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನಾವು ನೋಡಿಲ್ಲ. ಸೊ ಬಟ್ ಏನಾಗುತ್ತೆ ಅಂದರೆ ಎಗೇನ್ ಕಾಂಗ್ರೆಸ್ ಬಂದಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಮನಮೋಹನ್ ಸಿಂಗ್ ಅವರು ಎಷ್ಟು ಏನಂತೀವಿ ಆರ್ಥಿಕತೆ ಇದ್ರ ಬಗ್ಗೆ ಅವರು ತುಂಬ ಬಟ್ ಅವ್ರನ್ನ ಹೆಂಗೆ ಮಾಡಿದ್ರು ಅನ್ನೋದು ನಿಮಗೂ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಬಟ್ ಆದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಏನೋ ಸ್ಟ್ರಾಂಗ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಅಪೋಸಿಷನಲ್ಲಿ ಬಿಟ್ಟಾಕಿ ಈಗ NDA ಅಲ್ಲಿ ಅಥವಾ BJPಯಲ್ಲಿ ಕೂಡ ಒಬ್ಬ ಸಮರ್ಥ ನಾಯಕ ಇಲ್ವಾ ಸರ್? ಅಂದರೆ ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿದ್ರೆ ಸರ್, ಇವಾಗ ತುಂಬ ಸಮರ್ಥ ನಾಯಕರು ಇದ್ದಾರೆ, ಇಲ್ಲ ಅಂತಲ್ಲ. ಇವಾಗ ನಿತಿನ್ ಗಡ್ಕರಿ ಅವರಿದ್ದಾರೆ, ಅವರು ತುಂಬ ಒಳ್ಳೆ ಕ್ಲೀನ್ ಇಮೇಜ್ ಇದೆ, ಆಮೇಲೆ ಒಳ್ಳೆ ಇದು ಮಾಡ್ತಾರೆ. ಆಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅಮಿತ್ ಶಾ ಇದ್ದಾರೆ, ಅವರು ಒಳ್ಳೆ ಇದು ತಗೊಂಡೋಗಿದ್ದಾರೆ. ಮತ್ತು ಮುಂದೆ BJP ಇದ್ರು ನೋಡೋಕೆ ಹೋದರೆ ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ, ಅವರು ತುಂಬ ಸ್ಟ್ರಾಂಗ್ ಇದು ತಗೊತಾರೆ. ಏನಾನ ಡಿಸಿಷನ್ ಇದಾಗಲಿ ಆ ಥರದ್ದು ಐ ಫೀಲ್ ಅವರು ಇದ್ದಾರೆ ಇವಾಗ. ಸೊ ಅವರು ಯಾರನ್ನ ಆಗಬಹುದು. ಓಕೆ ಸರ್, ಈಗ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇದೊಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಾ? ಇಲ್ಲ ಸರ್, ಇದು ಶುದ್ಧ ಸುಳ್ಳು ಅಂತ ಹೇಳ್ತೀನಿ. ಯಾಕೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ
ಸರ್ ನಮ್ಮ ಭಾರತದ ಇದು ತಗೊಂಡಾಗ ಫಸ್ಟು ನಮ್ಮದೆಲ್ಲ ನಮ್ಮ ಹಿಂದೂ ಇದೇನೇ ಇದ್ದಿದ್ದು. ಆಮೇಲೆ ಅವರು ಇದು ಏನಂತೀವಿ ನಾವು ಮೊಘಲರು ಅವರು ಇವರು ಆದಮೇಲೆ ಬಂದಿದ್ದು. ಆವಾಗ ಏನಾಗಿದೆ ಅಂದರೆ ಅದು ಅಲ್ಲಿದ್ದಿದ್ದು ದೇವಸ್ಥಾನಗಳು ಕೆಲವೊಂದು ತುಂಬ ಇದ್ದಿದೆ. ಇವಾಗ ನಾವು ವಾರಣಾಸಿ ತಗೋಬೋದು, ಇದಾದರೂ ತಗೋಬೋದು. ಸೊ ಎಲ್ಲನೂ ಏನಾಗಿದೆ, ಆ ಮಸೀದಿಗಳ ಇದರದ್ದು ಇದು ಬಂದ್ಬಿಟ್ಟು ನಮ್ಮ ದೇವಸ್ಥಾನಗಳು ಇದರ ಮೇಲೆ ಕಟ್ಟಿರೋದಿದೆ. ಸೊ ಅಂತ ಇದ್ದಿದ್ದಾಗ ಐ ಡೋಂಟ್ ಫೀಲ್ ಅದು ರಾಜಕೀಯವಾಗಿ ಇದಿಲ್ಲ. ಬಟ್ ಏನು ಮಾಡ್ತಿದ್ದಾರೆ, ಈ ವಿಷಯನ ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಸೊ ಐ ಡೋಂಟ್ ಫೀಲ್ ಇದು ಇಟ್ಸ್ ಎ ಫೇರ್ ಸರ್. ಇವಾಗ ಏನಾಗಿದೆ ಅಂದರೆ ಎಷ್ಟೋ ಇದು ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿರೋದಿದೆ. ಸೊ ಆದುದರಿಂದ ಅದು ಇಟ್ ಹ್ಯಾಸ್ ಟು ರಿಟರ್ನ್ ಬ್ಯಾಕ್. ಓಕೆ, ನರೇಂದ್ರ ಮೋದಿಯವರ ಸರ್ಕಾರ ಒಂದು ಜಾತಿವಾದಿ ಸರ್ಕಾರ ಅಥವಾ ಕೋಮುವಾದಿ ಸರ್ಕಾರ, ಜಾತ್ಯತೀತ ಅಲ್ಲ ಅಂತ ಹೇಳ್ತಾರೆ. ಇಲ್ಲ, ಇದು ಶುದ್ಧ ತಪ್ಪು. ಎಗೇನ್ ಇವಾಗ ಅವರು ಏನಂತೀವಿ, ಇವಾಗ ಮೋದಿ ಅವರು ಅದು ಏನಂತೀವಿ ಹಣಕಾಸಿನ ಇದು ಕೊಟ್ಟಾಗ ಹಿಂದೂಗಳಿಗಿಂತ ಮುಸ್ಲಿಮ್ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಏನಂತ ಕರಿತೀವಲ್ಲ ಅವ್ರಿಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಹೋಗ್ತಾ ಇದೆ. ಸೊ ಹಿಂದೂ ಇದಕ್ಕೆ ನಾವು ಕಂಪೇರ್ ಮಾಡಿದಾಗ ಅದು ನಮಗೆ ಸ್ವಲ್ಪ ಕಮ್ಮಿನೇ ಇದೆ, ಇಲ್ಲ ಅಂತಲ್ಲ. ಬಟ್ ಏನಾಗಿದೆ ಅಂದರೆ ಅದನ್ನು ಯಾರು ಬಿಂಬಿಸಕ್ಕೆ ಹೋಗ್ತಾ ಇಲ್ಲ. ಬೇರೆ ಅವರು ಹಿಂದೂತವಾದಿ, ಹಿಂದೂ ಇದು ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಓಕೆ, ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಳೋದಾದರೆ ಸರ್, ಸ್ಟೇಟ್ ಗೌರ್ಮೆಂಟು ಇದು ಏನು ಮಾಡ್ತಿದ್ದಾರೆ ಅಂದರೆ ಅದು ಫ್ರೀ ಈ ಫ್ರೀ ಅಂತ ಕೊಟ್ಬಿಟ್ಟು ಡೆವಲಪ್ಮೆಂಟು ತುಂಬ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ರೋಡ್ ಇದು ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಅಂದರೆ ಒಂದು ಏನು ಅಂದರೆ ಏನು ಡೆವಲಪ್ಮೆಂಟೇ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಇವಾಗ ಅದು ಸೆಲೆಕ್ಷನ್ ಆಗಿಬಿಟ್ಟು ಆಲ್ಮೋಸ್ಟ್ ಹತ್ತತ್ರ 6-7 ತಿಂಗಳಾಗ್ತಾ ಬಂತು. ಏನು ಇದು ಮಾಡಿದ್ದಾರೆ ಡೆವಲಪ್ಮೆಂಟ್? ಏನೂ ಮಾಡಿಲ್ಲ. ಸೊ ಇದು ತುಂಬ ಲಾಂಗ್ ರನ್ನಲ್ಲಿ ಸಸ್ಟೈನ್ ಆಗೋದಿಲ್ಲ ಸರ್. ಇದು ಏನು ಫ್ರೀ ಸ್ಕೀಮ್ಸ್ ಏನು ಕೊಟ್ಟಿದ್ದಾರಲ್ಲ, ಇದು ಲಾಂಗ್ ರನ್ನಲ್ಲಿ ಇದು ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಅದು ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗುತ್ತೆ ಸ್ಟೇಟ್ ಗೌರ್ಮೆಂಟು. ಮತ್ತು ಏನು ಅಂದರೆ ಅದು ಏನು ಹಣ ಅದು ಏನು ವ್ಯವಸ್ಥೆ ಇದು ಮಾಡ್ತಾ ಇದ್ದಾರಲ್ಲ, ಅದು ಏನಾಗ್ತಾ ಇದೆ ಅಂದರೆ ಡೆವಲಪ್ಮೆಂಟ್ ಇದಕ್ಕೆ ಆಗ್ತಾ ಇಲ್ಲ. ಸೊ ಕೊಳ್ಳಿ ಸರ್, ನಾನು ಅದು ಫ್ರೀ ಇದ್ರ ಬಗ್ಗೆ ನಾನೇನು ಇದು ಮಾಡ್ತಾಯಿಲ್ಲ. ಬೇಕಾದವ್ರು ಕೊಳ್ಳಿ, ಇರೋವ್ರಿಗೆ ಏನಕ್ಕೆ ಬೇಕು, ಇರೋವ್ರಿಗೆ ಏನು ಕೊಡಬೇಕು. ಸೊ ಇವಾಗ ಫ್ರೀ ಸ್ಕೀಮ್, ಫ್ರೀ ಬಸ್ ಸ್ಕೀಮ್ ಅಂತ ಇದೆ, ಕೊಡಿ. ಪಾಪ ಅವರು ಹಿಂದುಳಿದ ಇವ್ರಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಅವ್ರಿಗೆ ಕೊಳ್ಳಿ, ಸಂತೋಷ. ಅಥವಾ ವಯಸ್ಸಾಗಿರೋರಿಗೆ ಅವ್ರಿಗೆ ಬೇರೆ ಫೆಸಿಲಿಟೀಸ್ ಆಗಲಿ, ಅವ್ರಿಗೆ ಏನಂತೀವಿ ಅವರ ವೃದ್ಧಾಪ್ಯ ವೇತನ ಅದೆಲ್ಲ ಕೊಡಲಿ, ಸಂತೋಷ, ಇಲ್ಲ ಅಂತಲ್ಲ. ಬಟ್ ಉಳ್ಳವ್ರಿಗೆ ಹೋಗ್ತಾ ಇದೆ ಅದು. ಇಲ್ಲಂಗಿರೋದಕ್ಕಿಂತ ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ಇವಾಗ ಮನೆ ಕಟ್ಟೋರು ಅವರೆಲ್ಲೋ ಯಾದಗಿರಿನೋ ಅಲ್ಲಿಂದ ಎಲ್ಲ ಬಂದಿರ್ತಾರೆ, ಕಟ್ಟಡ ಕಾರ್ಮಿಕರು ಅವ್ರು ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಎಲ್ಲಿ ಇದು ಮಾಡ್ತಾರೆ? ಅವ್ರಿಗೆ ಇಲ್ಲಿ ಏನು ಅವ್ರಿಗೆ ಇಲ್ಲಿ ಇರೋದಕ್ಕೆ ಆಧಾರ್ ಕಾರ್ಡ್ ಇದಿರೋದಿಲ್ಲ, ರೇಷನ್ ಕಾರ್ಡ್ ಇರೋದಿಲ್ಲ. ಸೊ ಅಂಥವ್ರು ಕೊಳ್ಳಿ, ಇಲ್ಲ ಅಂತಲ್ಲ. ಬಟ್ ಉಳ್ಳವರು ಕೊಟ್ಟರೆ ಏನು ಇದು ಅದು ಸೊ ಒಳ್ಳೆ ರೀತಿಲಿ ರೀಚ್ ಆಗ್ತಾ ಇಲ್ಲ, ಒಳ್ಳೆ ರೀತಿಲಿ ಇಲ್ಲ, ಆಗ್ತಾ ಇಲ್ಲ. ಕೊಡೋರು ಕೊಳ್ಳಿ, ಇಲ್ಲ ಅಂತಲ್ಲ. ಬಟ್ ಅದು ಬೇರೆ ರೀತಿ ಇದು ಹೋಗ್ತಾ ಇದೆ ಅನ್ನೋದು ದಟ್ ಇಟ್ಸ್ ನಾಟ್ ಗುಡ್. ಆಮೇಲೆ ಫೈನಾನ್ಷಿಯಲಿ ಇದು ಏನಾಗುತ್ತೆ, ಇನ್ನು ಎಷ್ಟು ವರ್ಷ ರನ್ ಮಾಡ್ತಾರೆ ಅನ್ನೋದು ನಾವು ನೋಡಬೇಕಾಗಿದೆ. ಅದು 5 ಏನೋ ಸ್ಕೀಮುಗಳು ಕೊಟ್ಟಿದ್ದಾರಲ್ಲ, ಅದು ಇನ್ನು ಅದು ಎಷ್ಟು ವರ್ಷ ರನ್ ಮಾಡ್ತಾರೆ ಅದು. ಯಾಕೆಂದರೆ ಇಟ್ ಕಾಂಟ್ ಸರ್, ಅದು ತುಂಬ ವರ್ಷಗಳು ರನ್ ಮಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವುದೋ ಒಂದು ರಿಪೋರ್ಟ್ ನೋಡಬೇಕಾದ್ರೆ KSRTCಗೇನೆ ಹತ್ತತ್ರ 300-400 ಕೋಟಿ ಅದೆಷ್ಟೋ ಇದು ಕೊಡಬೇಕು, ಅದೇನೋ ಶ್ರೀ ಶಕ್ತಿ ಇದರಿಂದ ಅದು ಕೊಡಬೇಕು, ಶಕ್ತಿ ಯೋಜನೆಯಿಂದ ಅದು ಕೊಡಬೇಕು. ದುಡ್ಡು ಎಲ್ಲಿದೆ ಇದು ಮಾಡೋದಕ್ಕೆ? ಸರ್, ಈಗ 4 ಯೋಜನೆಗಳು ಅಂದರೆ ಟೋಟಲ್ 5 ಯೋಜನೆಗಳಲ್ಲಿ 4ನೇ ಯೋಜನೆ ಮೊನ್ನೆ ರೀಸೆಂಟಾಗಿ ಡಿಸೆಂಬರ್ 26ಕ್ಕೆ ಜಾರಿಗೆ ಬಂತು, ಯುವ ನಿಧಿ ಅಂತ. ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್? ಸರ್, ಅದು ಯುವ ನಿಧಿ ಕೊಳ್ಳಿ, ಇಲ್ಲ ಅಂತಲ್ಲ. ಬಟ್ ಏನಾಗಿದೆ ಅಂದರೆ ಇವರು ಗೋರ್ಮೆಂಟ್ ಅವರು ಏನು ಮಾಡಬೇಕು, ಅದು ಉದ್ಯೋಗ ಅವಕಾಶಗಳನ್ನ ಹೆಚ್ಚಿಗೆ ಮಾಡಬೇಕು. ಉದ್ಯೋಗ ಅವಕಾಶಗಳು ಅಂದರೆ ಇವಾಗ ಏನಾಗೋದು, ಇವಾಗ ಖಾಸಗಿ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಥವಾ ಏನಾದರೂ ಸಣ್ಣ ಕೈಗಾರಿಕೆ ಉತ್ತೇಜನ ಕೊಡೋಂಗೆ ಮಾಡಿ
ಅದು ಏನು ಕೊಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ಏನು ಮಾಡಬೇಕು ಅಂದರೆ ಅವ್ರಿಗೆ ಕಾಲೇಜು ಇದರಿಂದಾನೇ ಅವ್ರಿಗೆ ಹೆಂಗೆ ಮುಂದೆ ವೃತ್ತಿಪರ ಇದರಲ್ಲಿ ಹೆಂಗೆ ಇದು ಮಾಡಬೇಕು ಅನ್ನೋದು ಟ್ರೈನಿಂಗ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅವರು ಕಾಲೇಜು ಮುಗಿದ ತಕ್ಷಣ ಅವರು ಬೇಗ ಬೇಗ ಕೆಲಸಕ್ಕೂ ಸೆಲೆಕ್ಟ್ ಆಗ್ಬೋದು. ಸೊ ಅದ್ರದ್ದು ಆ ಥರ ಕೊಟ್ಟರೆ ಒಳ್ಳೆಯದು. ಅಂದರೆ ಅಷ್ಟು ದುಡ್ಡು ವಹಿಸೋದಕ್ಕಿಂತ ಸೊ ಅಂದರೆ ಆ ರೂಟ್ ಲೆವೆಲ್ಲಿಂದನೇ ಅವ್ರಿಗೆ ಟ್ರೈನ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂದರೆ ಅವರು ಮುಂದೆ ಕಾಲೇಜ್ ಮುಗ್ದಿದ ತಕ್ಷಣ ಅವರು ಬೇರೆ ಕೆಲಸಗಳು ಸೇರ್ಕೊಳ್ಳೋದಕ್ಕೋ ಇದಕ್ಕೋ ತುಂಬ ಅನುಕೂಲ ಆಗುತ್ತೆ. ಸೊ ಅದು ನನ್ನ ಅನಿಸಿಕೆ. ಓಕೆ ಸರ್, ಈಗ ಫೈನಲಿ ಒಂದು ಇನ್ನೇನು ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಯುವ ಮತದಾರರು ಯಾವ ರೀತಿ ಮತದಾನವನ್ನು ಮಾಡಬೇಕು, ಯಾವುದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತೀರಾ? ಸರ್, ಒಂದು ಯುವ ಮತದಾರರಿಗೆ ನಾನು ಏನಂತ ಹೇಳ್ತೀನಿ ಅಂದರೆ, ನೀವು ಒಂದೇ ಇದರಲ್ಲಿ ನೋಡಬೇಡಿ, ಅಂದರೆ ಒಂದೇ ದೃಷ್ಟಿಕೋನದಲ್ಲಿ ನೋಡಬೇಡಿ. ಇವಾಗ ಯಾವುದೇ ಒಂದು ಪಾರ್ಟಿ ತಗೊಂಡ್ರು, ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ಕಾಂಗ್ರೆಸ್ಸಲ್ಲೂ ಪ್ಲಸ್ ಆರ್ ಮೈನಸ್ ಇದೆ, BJPಯಲ್ಲೂ ಪ್ಲಸ್ ಆರ್ ಮೈನಸ್ ಇದೆ. ಸೊ ನೀವು ಅದನ್ನು ಬ್ರಾಡ್ ಮೈಂಡಾಗಿ ನೋಡಿ ನಿಮಗೆ ಯಾವುದು ಏನಂತೀವಿ ಯಾವುದು ಸೂಕ್ತ ಅನಿಸುತ್ತೋ ಅದರ ಮೇಲ್ಗಡೆ ಅವರು ಡಿಸೈಡ್ ಮಾಡಬೇಕು. ಯಾಕೆಂದರೆ ಇವಾಗ ಅವ್ರಿಗೆ ತರ್ಕ ಮಾಡೋ ಇದಿರುತ್ತೆ. ಯಾಕೆಂದರೆ ಯಾವುದಿದೆ, ಯಾವುದು ಕರೆಕ್ಟ್ ಇಲ್ಲ, ಯಾವುದು ತಪ್ಪು ಅನ್ನೋದು ಅವ್ರಿಗೆ ಇದು ಮಾಡೋ ಇದಿರುತ್ತೆ. ಸೊ ಯಾಕಂದರೆ ಅದರಿಂದ ಅವರು ಬೆಟರ್ ಅದನ್ನು ಇದು ಮಾಡಿಕೊಂಡು ಆ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅವರು ಇದು ಮಾಡಿದ್ರೆ ಒಳ್ಳೆಯದು. ನಮಸ್ತೆ ಮ್ಯಾಮ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಮ್ಯಾಮ್? ನರೇಂದ್ರ ಮೋದಿಜಿ. ಯಾಕೆ ಮೇಡಮ್ ನರೇಂದ್ರ ಮೋದಿ ಅವರೇ? ನರೇಂದ್ರ ಮೋದಿಜಿ ಅಂದರೆ ಅವ್ರ ಆಡಳಿತ ಈಗ 10 ವರ್ಷದಲ್ಲಿ ಚೆನ್ನಾಗಿದೆ, ತುಂಬ ಜನ ಮೆಚ್ಚುಗೆ ಆಗಿದೆ. ಎಲ್ಲ ಲೋಕಲ್ ಆದರೂ ಯಾರಾದ್ರೂ ಸಮಾನತೆಯನ್ನು ನೋಡ್ತಾರೆ ಅವರು. ಹಾಗಾಗಿ ಅವರು ಆಡಳಿತ ಉತ್ತಮವಾಗಿದೆ. ಹಾಗಾಗಿ ಅವರೇ ಇಷ್ಟ ನಮಗೆ, ನರೇಂದ್ರ ಮೋದಿ. ಓಕೆ, ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ, ಬೇಡ ಅನ್ಸುತ್ತಾ? ಇಲ್ಲ, ಬೇಡ ಅನ್ಸುತ್ತೆ. ಯಾಕೆ ಮೇಡಮ್ ರಾಹುಲ್ ಗಾಂಧಿ ಅವ್ರು ಬೇಡ ಅನ್ಸುತ್ತೆ? ಅವ್ರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅನ್ಸುತ್ತೆ ಅವ್ರನ್ನ. ಓಕೆ, ಸಾಮರ್ಥ್ಯ ಇಲ್ಲ ಅಂತ. ಓಕೆ, ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಏನು ನಡೀತಿದೆ, 2 ವರ್ಷ ಅಂದರೆ 2 ಅವಧಿಗೆ ಮುಗೀತು, 10 ವರ್ಷ ಕಾಲ ಮುಗಿತಾ ಬಂತೀನೇನು. ಸೊ ಮುಂದಿನ ಬಾರಿ ಮತ್ತೆ ಪ್ರಧಾನಿ ಆಗಲಿ ಅಂದ್ರಲ್ಲ, ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ ಇನ್ನು ನೆಕ್ಸ್ಟ್ ಅವರ ಒಂದು ಅವಧಿಯಲ್ಲಿ? ಅವ್ರು ಏನೇ ಯೋಜನೆ ಹಾಕಿದ್ರು ಅವರು ನಮ್ಮ ಎಲ್ಲ ನಮ್ಮ ಜನತೆಗೆ ಒಳಿತೆ ಆಗ್ತಾ ಇದೆ. ಹಂಗಾಗಿ ಅವರೇ ನಮಗೆ ಪ್ರಧಾನಮಂತ್ರಿ ಆಗಲಿ ಅಂತ ಈಗ ಉದಾಹರಣೆಗೆ ಅಯೋಧ್ಯೆನೇ ನೋಡ್ತಾ ಇದ್ದಾರಲ್ಲ ಎಲ್ಲರೂ, ದೇಶ ಚೆಂಡೆತ್ತಿ ನೋಡೋ ಥರ ಅವ್ರು ಮಾಡಿದ್ದಾರೆ ಅಯೋಧ್ಯೆನ. ಅದಕ್ಕೋಸ್ಕರನೇ ನಮಗೆ ನರೇಂದ್ರ ಮೋದಿ ಅವರೇ PM ಆಗಬೇಕು ಅನ್ನೋದು ಆಸೆ ನಮಗೆ. ಓಕೆ, ಹಾಗಿದ್ರೆ ಈಗ ಪ್ರೆಸೆಂಟ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ನೋಡೋದಾದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ಬಗ್ಗೆ ಅಂದರೆ ಅದೇ ಸುಮ್ಮನೆ ತರಲೆ ಮಾಡ್ಕೊಂತ ಅದು ಆ ಉಚಿತ ಈ ಉಚಿತ ಅಂತೇಳಿ ಅದು ಯಾವುದೂ ಅವ್ರ ಕೈಲಿ ನಿಭಾಯಿಸೋಕೆ ಆಗ್ತಾಯಿಲ್ಲ. ಆ ಥರ ಆಗ್ತಾಯಿದೆ. ಕೊಡೋದಿದ್ರೆ ಅವರು ಇವ್ರಿಗೆ ಕೊಡಬೇಕಾಯ್ತು, ಸ್ಟೂಡೆಂಟ್ಸಿಗೆ ಕೊಡಬೇಕಾಯ್ತು. ಅದನ್ನು ಬಿಟ್ಟು ಸುಮ್ಮನೆ ಫ್ರೀ ಕೊಡಬೇಕಾಯ್ತು ಬಸ್ಸಿಗೆ. ಅದನ್ನು ಬಿಟ್ಟು ಸುಮ್ಮನೆ ಹೇಳ್ತಾ ಇದ್ದಾರೆ ಆ ಮಹಿಳೆಯರಿಗೆ ಈ ಸುಮ್ಮನೆ ಮಹಿಳೆಯರೆಲ್ಲ ಸುಮ್ಮನೆ ಕೆಲಸ ಇಲ್ದಲೆ ಅಲ್ಲೋಗಿ ಇಲ್ಲೋಗಿ ಆ ತೊಂದರೆ ಈ ತೊಂದರೆ ಅನುಭವಿಸ್ತಾ ಇರೋದು ನಮ್ಮ ರಾಜ್ಯನೇ ನೋಡ್ತಾ ಇದೆಯಲ್ಲ. ಅದಕ್ಕೋಸ್ಕರ ನಮಗೇನು ಇಷ್ಟ ಆಗ್ತಿಲ್ಲ ಫ್ರೀ ಕೊಟ್ಟಿರೋದು. ಮೇಡಮ್, ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡಿದಂಥ ಯೋಜನೆಗಳು. ಸೊ ಹಾಗಿದ್ರೆ ಮಹಿಳೆಯರಿಗೇನು ಅನುಕೂಲ ಇಲ್ಲ ಅಂತೀರಾ, ಮತ್ತು ಅವಶ್ಯಕತೆ ಇಲ್ಲ ಅಂತೀರಾ? ಹಾಗಿದ್ರೆ ಇಲ್ಲ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಅದನ್ನು ಉಪಯೋಗ ಪಡ್ಕೊತಾ ಇರೋರೇ ಬೇರೆ ಪಡ್ಕೊತಾ ಇದ್ದಾರೆ. ಹಂಗಾಗಿ ಸ್ಟೂಡೆಂಟ್ಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಅವರು ಡೈಲಿ ಓಡಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಜನಗಳಿಗೂ ಓಡಾಡೋಕ್ಕೆ ಆಗ್ತಾಯಿಲ್ಲ ಅವಶ್ಯಕತೆ ಇರೋವಂಥವ್ರಿಗೆ. ಸುಮ್ಮನೆ ಅದನ್ನು ಸಬಲೀಕರಣ ಅಂತ ಹೇಳಿ ಅವರ ಹೆಸರಿನಲ್ಲಿ ಅದೆಲ್ಲ ಸುಮ್ಮನೆ ಬೋಗಸ್ ಆಗ್ತಾಯಿದೆ. ಓಕೆ, ಈ ಒಂದು ಯೋಜನೆಗಳು ಏನಿದಾವೆ 5 ಯೋಜನೆಗಳು, ಇದನ್ನು ಬಿಟ್ಟು ಬೇರೆ ಯಾವ ಯೋಜನೆಗಳು ಮಾಡಿದ್ರೆ ಒಳಿತು ಅಂತೀರಾ ನೀವು, ಒಳ್ಳೇದು ಅಂತೀರಾ? ರಾಜ್ಯ ಸರ್ಕಾರದವರ ಸ್ಟೂಡೆಂಟ್ಸಿಗೆ ಉಚಿತ, ಇಲ್ಲ ಬಡ ಜನ ಇರ್ತಾರಲ್ಲ ಅಂಥವರಿಗೆ ಆರೋಗ್ಯದ ಬಗ್ಗೆ ಯಾವುದೇ ಒಂದು ಸ್ಕೀಮು, ರೈತರಿಗೆ ಯಾವುದೇ ಒಂದು ಒಳ್ಳೆಯದು ಸ್ಕೀಮು, ಆ ಥರ ಮಾಡಿದರೆ ನಮ್ಮ ರಾಜ್ಯಕ್ಕೆ ಒಳಿತು ಅನಿಸುತ್ತೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್, ನಿಮಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ ಮೇಡಮ್ ನರೇಂದ್ರ ಮೋದಿ ಅವರು? ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ, ಅವರೇ ಆಗಬೇಕು, ಮೋದಿನೇ ಆಗಬೇಕು. ಈಗ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ, ಬೇಡ ಅನ್ಸುತ್ತೆ? ಬೇಡ ಸರ್, ಬೇಡ. ಯಾಕೆ ಬೇಡ ಅಂತ ಏನಾದರೂ? ಯಾಕೆ ಅಂದರೆ ಅವ್ರು ನೋಡಿದರೆ ಏನು ಕೆಲಸ ಮಾಡಲ್ಲ ಅನ್ಸುತ್ತೆ, ಅದಕ್ಕಾಗಿ ಅವ್ರು ಬೇಡ ಅನ್ಸುತ್ತೆ. ಓಕೆ, ಹಾಗಿದ್ರೆ ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ನೋ ಕಮೆಂಟ್ಸ್, ಏನು ಹೇಳೋಕ್ಕಾಗಲ್ಲ. ರಾಜ್ಯ ಸರ್ಕಾರದ ಬಗ್ಗೆ ಯಾವುದೇ ಅಭಿಪ್ರಾಯ ಇಲ್ವಾ? ಇಲ್ಲ ಸರ್. ಯೋಜನೆಗಳ ಬಗ್ಗೆ ಮೇಡಮ್, ಫ್ರೀ ಯೋಜನೆಗಳು ಮಾಡಿದ್ರೆ ಅದು ಕೊಡಲೇಬಾರ್ದಾಗಿತ್ತು ನನ್ನ ಪ್ರಕಾರ. ಬೇಡವಾಗಿತ್ತು. ಬೇಡಾಗಿತ್ತು. ಮುಂಚೆನೂ ಫ್ರೀಯಾಗಿ ಓಡಾಡ್ತಾ ಇದ್ರ ಹೆಣ್ಮಕ್ಳು, ಓಡಾಡ್ತಾ ಇದ್ರಲ್ವ ಫ್ರೀ ಕೊಡೋಕ್ಕಿಂತ ಮುಂಚೆನೇ. ಕೊಡಬಾರ್ದಾಗಿತ್ತು. ಏಕೆಂದರೆ
ಅದನ್ನು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಇದೆಲ್ಲ ಕೊಡಬಾರ್ದಾಗಿತ್ತು ಫ್ರೀಯಾಗಿ. ಈ ಫ್ರೀಗಳನ್ನೆಲ್ಲ ಬಿಟ್ಟು ಯೋಜನೆಗಳನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಾದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ಸುತ್ತೆ ನಿಮಗೆ? ಡೆವಲಪ್ಮೆಂಟ್ ಅಂದರೆ ರೈತರಿಗೆ ಮಾಡಬೇಕಾಗಿತ್ತು, ಸ್ಟೂಡೆಂಟಿಗೆ ಮಾಡಬೇಕಾಗಿತ್ತು. ಇದೆಲ್ಲ ಬೇಡ ಅಂತ ಅನ್ಸುತ್ತೆ ಅಷ್ಟೇ. ಫ್ರೀ ಯೋಜನೆಗಳು ಫ್ರೀ ಯೋಜನೆಗಳು ಬೇಡ ಅನ್ಸುತ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಅಂದರೆ ಮಹಿಳಾ ಮತದಾರರ ಒಂದು ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೇಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.